ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿ, ಈ ಒಂದು ಸ್ಟ್ರಾಟಜಿ ಈ ಒಂದು ವೀಕಲ್ಲಿ 30th ಮಾರ್ಚ್ ಹಾಗೂ 1st ಆ್ಯಂಡ್ 2nd ಏಪ್ರಿಲ್ ಯಾವ ರೀತಿ ಕ್ಲೈಂಟ್ಸ್ ಲೈವ್ ರಿಪೋರ್ಟ್ಸು ಯಾವ ರೀತಿ ಟ್ರೇಡ್ ಆಗಿದೆ ಇನ್ ದಿಸ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಸಮರಿ ನಿಮಗೆ ಪವರ್ ಸ್ಟಾರ್ ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಈ ಒಂದು ಸ್ಟ್ರಾಟಜಿ ನೋಡಿ ಸ್ನೇಹಿತರೆ. ನಿಮಗೆ ಫುಲ್ ಸೋರ್ಸು ಯುವರ್ ಟ್ರೇಡ್ ಅನ್ಕೊಂಡು ಆ ಡೂಪ್ಲಿಕೇಟ್ ಲಿಂಕ್ ಅದು ಕೂಡ ನಿಮಗೆ ಲೈಫ್ ಟೈಮಿಗೆ ಅವೈಲೇಬಲ್ ಇರುತ್ತೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫ್ರೆಂಡ್ಸ್. ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ನ ನೀಡಿದ್ದೇನೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಸ್ಟ್ರಾಟಜಿಯ ನಿಮ್ಮ ಒಂದು ಟ್ರೇಡ್ ಅಕೌಂಟಲ್ಲಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಈ ಒಂದು ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿಯನ್ನು ನಿಮ್ಮ ಒಂದು ಟ್ರೇಡ್ ಅಕೌಂಟಲ್ಲಿ ಅದು ಕೂಡ ಲೈಫ್ ಟೈಮ್ ಆಗಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫ್ರೆಂಡ್ಸ್. ನೋಡಿ, ಈ ಒಬ್ಬರು ಕ್ಲೈಂಟ್ಸ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಸ್ನೇಹಿತರೆ. ಇದು ಪೇಪರ್ ಟ್ರೇಡಿಂಗ್ ರಿಪೋರ್ಟ್ ಅಲ್ಲ ಸ್ನೇಹಿತರೆ. ಇವರು ಕ್ಲೈಂಟ್ಸ್ ನಿಮಗೆ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ನೋಡಿ ಲಾಸ್ಟ್ ಮಂತ್ ಅಲ್ಲಿ ನೋಡಿ ಮಾರ್ಚ್ 2026 ಅಲ್ಲಿ ನೋಡಿ 138 ಟ್ರೇಡ್ಸ್ ಆಗಿದೆ. 138 ಟ್ರೇಡ್ಸ್ ಆಗಿ ಓವರಾಲ್ ನಿಮಗೆ 30,518 ರೂಪಾಯಿ P&L ಜನರೇಟ್ ಆಗುತ್ತೆ ಫಾರ್ 1 ಲಾಟ್ಗೆ. ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಟ್ರೇಡ್ ಆನ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕ್ಲೈಂಟ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮಾತ್ರ ತಿಳಿಸ್ತಾ ಇದ್ದೀನಿ. ನೋಡಿ, ಇವರೊಬ್ಬರು ನೋಡಿ 2 ಲಾಟ್ಸ್ ಅಲ್ಲಿ ರಿಪ್ಲೈ ಮಾಡಿರ್ತಾರೆ. ನಾನು ನಿಮಗೆ ಲಾಸ್ಟ್ ವೀಕಲ್ಲಿ ಎಲ್ಲಾನು ಅಪ್ಡೇಟ್ ಮಾಡಿರ್ತೇನೆ ಸ್ನೇಹಿತರೆ. ಯಾವೊಬ್ಬರು ಕ್ಲೈಂಟ್ಸು 1 ಲಾಟ್ ರಿಪ್ಲೈ ಮಾಡಿದ್ರೆ 2 ಲಾಟ್ಸ್ ರಿಪ್ಲೈ ಮಾಡಿರ್ತಾರೆ. ಇವ್ರು ನೋಡಿ ಜನವರಿ 2026 ಅಲ್ಲಿ ನೋಡಿ 88 ಟ್ರೇಡ್ಸ್ ಆಗಿದೆ. ಓವರಾಲ್ ಬೈಸಲ್ಲಿ 2 ಸೇರಿಬಿಟ್ಟು 14,032 ರೂಪಾಯಿ P&L ಜನರೇಟ್ ಮಾಡಿರ್ತಾರೆ. ಫೆಬ್ರವರಿ 2026 ಅಲ್ಲಿ 142 ಟ್ರೇಡ್ಸ್ ಆಗಿದೆ ಟೋಟಲ್ ಟ್ರೇಡ್ಸು. ಈ ಥರ ಆಗಿ 6,639 ರೂಪಾಯಿ P&L ಅನ್ನು ಜನರೇಟ್ ಮಾಡಿದ್ದಾರೆ. ಲಾಸ್ಟ್ ಮಂತ್ ಅಲ್ಲಿ ಮಾರ್ಚ್ 2026 ಅಲ್ಲಿ 142 ಟ್ರೇಡ್ಸ್ ಆಗಿದೆ. ಓವರಾಲ್ 142 ಟ್ರೇಡ್ಸ್ ಆಗಿ 47,754 ರೂಪಾಯಿ P&L ಅನ್ನು ಜನರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಕರೆಂಟ್ ಮಂತ್ ಅಲ್ಲಿ 2 ಡೇಸ್ ಅಲ್ಲಿ ನಿಮಗೆ 20 ಟ್ರೇಡ್ಸ್ ಆಗಿ ಬೈಸಲ್ಲಿ 2 ಸೇರಿಬಿಟ್ಟು 20 ಟ್ರೇಡ್ಸ್ ಆಗಿ 4,025 ರೂಪಾಯಿ ಪ್ರೆಸೆಂಟ್ ಮಂತ್ ಅಲ್ಲಿ ಲಾಸ್ಟ್ ಅಲ್ಲಿ ಸ್ನೇಹಿತರೆ. ಓವರಾಲ್ ನೋಡಿಸಿದ್ರೆ ಈ ಒಂದು ಕ್ಲೈಂಟ್ ಲೈವ್ ಪಡಿಸಬೇಕಾದ್ರೆ ತಮಗೆ ತಿಳಿಯಪಡಿಸುವುದೇನೆಂದ್ರೆ, ಈ ಒಂದು ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಂದು ಕ್ಲೈಂಟ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ, ನಾನು ತಿಳಿಸ್ತಾ ಇಲ್ಲ. ಇದು ಕ್ಲೈಂಟ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ತಿಳಿಯಪಡಿಸುವುದೇನೆಂದ್ರೆ, ಈ ಒಂದು ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನಿಮಗೆ ಈ ಒಂದು ಸ್ಟ್ರಾಟಜಿ ನಿಮ್ಮ ಒಂದು ಟ್ರೇಡ್ ಅಕೌಂಟ್ಗೆ ಅದು ಕೂಡ ಲೈಫ್ ಟೈಮ್ ಆಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫ್ರೆಂಡ್ಸ್. ನೋಡಿ, ಈ ಒಬ್ಬರು ಕ್ಲೈಂಟ್ಸು P&L ಲಾಸ್ಟ್ ಮಂತಲ್ಲಿ ಎಷ್ಟು ಜನರೇಟ್ ಆಗಿದೆ ನೋಡಿ. ಈ ಒಬ್ಬರು ಕ್ಲೈಂಟ್ಸು ನೋಡಿ 16,793 ರೂಪಾಯಿ P&L ಜನರೇಟ್ ಆಗುತ್ತೆ ಮಾರ್ಚ್ 2026 ಅಲ್ಲಿ. ಈ ಒಬ್ಬರು ಕ್ಲೈಂಟ್ಸ್ ಆಯಿತು ನಿಮಗೆ. ನೆಕ್ಸ್ಟ್ ಇನ್ನೊಬ್ಬರು ಕ್ಲೈಂಟ್ಸ್ ಇದ್ದಾರೆ. ಇದು ಲೈವ್ ಆಟೋ ಮೀನ್ಸ್ ಇನ್ ದಿಸ್ ಟ್ರೇಡ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ರಿಯಲ್ ಟ್ರೇಡಿಂಗ್ ಫ್ರೆಂಡ್ಸ್. ನೋಡಿ, ಆನ್ಲೈನ್ V3 ಅಲ್ಲಿ ರಿಪ್ಲೈ ಮಾಡಿರ್ತಾರೆ. ನೋಡಿ, ನೆಕ್ಸ್ಟ್ ಈ ಒಂದು ಸೆಬಿ ರೂಲ್ಸ್ ನಂತರ 1st ಏಪ್ರಿಲ್ ಇಂದ ನಿಮಗೆ LSP-V2 ಬದಲಾಗಿ LSP-V3 ಅಲ್ಲಿ ಸ್ಟ್ರಾಟಜಿನ ರಿಪ್ಲೈ ಮಾಡಬಹುದು ಸ್ನೇಹಿತರೆ. ನಾವು ಅಪ್ಡೇಟ್ಸ್ ಅನ್ನ ಮಾಡಿದ್ದಾರೆ LSP ವತಿಯಿಂದ. ನೋಡಿ, ಇವರು ನೋಡಿ ಲಾಸ್ಟ್ ಮಂತ್ ಅಲ್ಲಿ ಮಾರ್ಚ್ 2026 ಅಲ್ಲಿ 72 ಟ್ರೇಡ್ಸ್ ಆಗಿದೆ ಟೋಟಲ್ ಟ್ರೇಡ್ಸ್. ಈ ತರ ಆಗಿ ನಿಮಗೆ 18,797 ರೂಪಾಯಿ P&L ಅನ್ನು ಜನರೇಟ್ ಮಾಡಿದ್ದಾರೆ. ಇವೊಬ್ರು ಕ್ಲೈಂಟ್ ನಿಮಗೆ 18,797 ರೂಪಾಯಿ P&L ಅನ್ನು ಜನರೇಟ್ ಮಾಡಿದ್ದಾರೆ ಫಾರ್ 1 ಲಾಟ್ಗೆ. ಇವರು ನಿಮಗೆ 16,000 P&L ಅನ್ನು ಜನರೇಟ್ ಮಾಡಿದ್ದಾರೆ ಫಾರ್ 1 ಲಾಟ್ಗೆ. ಫಾರ್ 1 ಲಾಟ್ಗೆ 16,793 ರೂಪಾಯಿ P&L ಅನ್ನು ಜನರೇಟ್ ಮಾಡಿರ್ತಾರೆ. ಇದು ನಾನು ಹೇಳ್ತಾ ಇದ್ದೇನೆ, ಟ್ರೇಡ್ ಆನ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ತಿಳಿಸ್ತಾ ಇದ್ದೇನೆ. ಈ ಒಂದು ಸ್ಟ್ರಾಟಜಿನ ನಿಮ್ಮ ಒಂದು ಟ್ರೇಡ್ ಅಕೌಂಟ್ಗೆ ಲೈಫ್ ಟೈಮ್ ಆಗಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ನೀಡಿದ್ದೇನೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಸ್ಟ್ರಾಟಜಿನ ನಿಮ್ಮ ಒಂದು ಟ್ರೇಡ್ ಅಕೌಂಟ್ಗೆ ಅದು ಕೂಡ ಲೈಫ್ ಟೈಮ್ ಆಗಿ ತೆಗೆದುಕೊಳ್ಳಬಹುದು. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫ್ರೆಂಡ್ಸ್. ನೋಡಿ, ಈ ಒಬ್ಬರು ಕ್ಲೈಂಟ್ಸ್ ನೋಡಿ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಸ್ನೇಹಿತರೆ. ನೋಡಿ, ಮಂತ್ ವೈಸ್ P&L ಇದೆ ನಿಮಗೆ. ಜನವರಿ ಮಂತಲ್ಲಿ ನಿಮಗೆ 14,000, ಫೆಬ್ರವರಿಯಲ್ಲಿ 6,639, ಮಾರ್ಚ್ ಮಂತಲ್ಲಿ ನಿಮಗೆ ನೋಡಿ 47,754 ರೂಪೀಸ್ P&L ಜನರೇಟ್ ಆಗಿದೆ ಫಾರ್ 2 ಲಾಟ್ಸ್ಗೆ. ನೋಡಿ, ನೆಕ್ಸ್ಟ್ ನಿಮಗೆ ಈ ಒಂದು ವೀಕಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ನೋಡೋಣ. ಮೊನ್ನೆ ನೋಡಿ ನಿಮಗೆ 30 ಮಾರ್ಚ್ಗೆ ಲಾಸ್ಟ್ ನಿಮಗೆ ಮಾರ್ಚ್ ಮಂತ್ ಲಾಸ್ಟ್ ಡೇ
4 ಸ್ಟಾಕ್ ಸೆಲೆಕ್ಟ್ ಆಗಿದೆ ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ. ಈ ತರ ನಿಮಗೆ ಇಂಡಸ್ ಬ್ಯಾಂಕ್ ಅಲ್ಲಿ ನಿಮಗೆ 2961 ರೂಪಾಯಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಕೋಟಕ್ ಬ್ಯಾಂಕ್ ಅಲ್ಲಿ 3294 ರೂಪಾಯಿ ಲಾಸ್ ಆಗಿದೆ. SBI ಲೈಫ್ ಅಲ್ಲಿ ನೋಡಿ ನಿಮಗೆ 963 ರೂಪಾಯಿ ಪ್ರಾಫಿಟ್ ಆಗಿದೆ. ಶ್ರೀರಾಮ್ ಫೈನಾನ್ಸ್ ಅಲ್ಲಿ ನಿಮಗೆ 250 ರೂಪಾಯಿ ಲಾಸ್ ಆಗಿದೆ. ಓವರಾಲ್ ಮಂಡೇ ನೋಡಿ 30th ಮಾರ್ಚ್ ಲಾಸ್ಟ್ ಡೇ 422 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. ಕರೆಂಟ್ ಮಂತ್ ಅಲ್ಲಿ ನೋಡಿ ನಿಮಗೆ ಏಪ್ರಿಲ್ ಮಂತ್ ಅಲ್ಲಿ ನೋಡಿ ಲಾಸ್ ಆಗಿದೆ. ನಿಮಗೆ ಎಷ್ಟು ರೇಟ್ ಆಗಿದೆ ಬಜಾಜ್ ಫೈನಾನ್ಸ್ ಅಲ್ಲಿ ಮತ್ತು ಇಂಡಸ್ ಬ್ಯಾಂಕ್ ಅಲ್ಲಿ ನೋಡಿ 9 ಗಂಟೆ 45 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. ಈ ಎರಡು ಸ್ಟಾಕ್ ಅಲ್ಲಿ ನಿಮಗೆ ಎಷ್ಟು ರೇಟ್ ಆಗಿದೆ. ಅದಾನಿ ಪೋರ್ಟ್ಸ್ ಅಲ್ಲಿ ನಿಮಗೆ ಏನಾಗಿದೆ ನೋಡಿ 2034 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. ಅದಾನಿ ನೆಟ್ ಅಲ್ಲಿ 3 ಗಂಟೆ 12 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. 1518 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ. ಓವರಾಲ್ 1st ಏಪ್ರಿಲ್ಗೆ 2 ಲಾಟ್ಸ್ಗೆ 496 ರೂಪಾಯಿ ನಿಮಗೆ ಲಾಸ್ ಆಗಿರುತ್ತೆ ಸ್ನೇಹಿತರೆ. 2nd ಏಪ್ರಿಲ್ಗೆ ಏನಾಗಿದೆ ನೋಡಿ 3529 ರೂಪಾಯಿ ಲಾಸ್ ಆಗಿದೆ ಸ್ನೇಹಿತರೆ. ಓವರಾಲ್ ನಿಮಗೆ 6 ಸ್ಟಾಕ್ ಲಿಸ್ಟ್ ಸೆಲೆಕ್ಟ್ ಆಗಿದೆ. ನಿಮಗೆ 2nd ಏಪ್ರಿಲ್ಗೆ ನೋಡಿ ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಲ್ಲಿ 6 ಸ್ಟಾಕ್ ಸೆಲೆಕ್ಟ್ ಆಗಿದೆ. BPCL, ಇಂಡಸ್ ಬ್ಯಾಂಕ್, HCL ಟೆಕ್, ಹಿಂದಾಲೋ, IIFI, TCS ಈ ತರ ನಿಮಗೆ 2 ಸ್ಟಾಕ್ ನಿಮಗೆ ಸೆಲೆಕ್ಟ್ ಆಗಿದೆ. BPCL ಮತ್ತು ಇಂಡಸ್ ಬ್ಯಾಂಕ್ ಇವು 2 ಸ್ಟಾಕ್ ನಿಮಗೆ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ಈ 4 ಸ್ಟಾಕ್ ಅಲ್ಲಿ ಪ್ರಾಫಿಟ್ ಆಗಿದೆ. 62 ರೂಪಾಯಿ ಪ್ರಾಫಿಟ್, ಇಲ್ಲಿ 90 ರೂಪಾಯಿ ಆಗಿದೆ. 3500 ರೂಪಾಯಿ ಲಾಸ್ ಆಗಿದೆ ಸ್ನೇಹಿತರೆ. ಈ ಒಂದು ಸ್ಟಡಿ ತಾವು ಪ್ಲೀಸ್ ರೀಡ್ ದಿಸ್ ಡಿಸ್ಕ್ಲೇಮರ್ ಕೇರ್ಫುಲಿ ಫ್ರೆಂಡ್ಸ್. ನಮ್ಮ ಚಾನೆಲ್ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ಸ್.